ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಿಂಪಲ್ ಮೇಕಪ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಇವತ್ತೊಂದು ಪ್ರಮೋಷನ್ ಇದೆ, ಸೊ ಹೋಗ್ಬೇಕು ಅಂತ. ಲೈಕ್ 1:30ಗೆ ಬರೋಕ್ಕೆ ಹೇಳಿದ್ದಾರೆ. ಈಗಂತೂ ಹೇರ್ ಕಟ್ ಮಾಡಿಸಾದ್ಮೇಲೆ ನಂದು ಹೇರ್ಸು ಏನಾದರೂ ಹೆಡ್ ವಾಶ್ ಏನಾದರೂ ಮಾಡಿದ್ರೆ ಸ್ವಲ್ಪ ಆಯಲ್ ಥರ ಅನಿಸ್ತಾ ಇರುತ್ತೆ. ಶಾಂಪು ಹಾಕಿದ್ದೀನಿ 2-3, ಬಟ್ ಆದರೂ ಆಯಲ್ ಥರ ಅನಿಸ್ತಿದೆ. ಅದು ಒನ್ ಡೇ ಫುಲ್ಲು ಇರಬೇಕು ನೋಡಿ. ಫುಲ್ ಆಯಲ್ ಥರನೇ ಫೀಲ್ ಆಗ್ತಿದೆ ನನಗೆ. ಸೊ ನೆನ್ನೆನೇ ಸ್ನಾನ ಮಾಡಿದ್ದೆ ಶುಕ್ರವಾರ. ಸೊ ಇವತ್ತು ಪ್ರಮೋಷನ್ ಬಂತು ಅಂತ ಇವತ್ತೂ ಸ್ನಾನ ಮಾಡಿದೆ ತಲೆಗೆ. ಬಟ್ ಇವತ್ತೂ ಹಂಗೆ ಇದೆ. ಬಿಸಿಲು ಬೇರೆ ಇಲ್ಲ, ಇವಾಗ ಬೇರೆ ಮಾನ್ಸೂನ್ ಟೈಮ್ ಅಲ್ವಾ. ಸೊ ಹೇರ್ ಸೆಟ್ಟು ಇವತ್ತು ಚೆನ್ನಾಗಿ ಕಾಣಿಸುತ್ತೋ ಇಲ್ವಾ ಅನ್ನೋದೇ ನನಗೆ ಡೌಟು. ಲೈಕ್ ಹಿಂಗಿದೆ. ಬಟ್ ಹೇರ್ ಏನಾದರೂ ಸ್ವಲ್ಪ ಡ್ರೈ ಆಗಿದ್ದಿದ್ದರೆ ಚೆನ್ನಾಗಿರ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ರೀತಿ ಆಗುತ್ತೆ. ಇದೊಂದು ಬಟ್ಟೆ ದೊಗ್ಲೆ ಬಟ್ಟೆ. ಸೊ ನೋಡಿ, ಹೇರ್ ಎಷ್ಟು ಉದುರುತ್ತೆ ಅಂದರೆ ಸೀರಿಯಸ್ಸಾಗಿ ಈ ಉದುರುತ್ತೆ ಅನ್ನೋ ಟೆನ್ಷನ್ಗೆ ಅರ್ಧ ಏರು ಉದುರೋಗ್ಬಿಡುತ್ತೆ ನೋಡಿ. ಡೈಲಿ ಇಷ್ಟು ಉದುರಿದ್ರೆ ತಲೆಯಲ್ಲಿ ಕೂದಲು ಪಕ್ಕಾ ಬಾಂಡ್ಲಿ ಹಾಕ್ತೀವಿ ನಾವಂತೂ. ಸೊ ಲೈಕ್ ಫಸ್ಟ್ ಈ ಥರ ಸಿಕ್ಕು ಬಿಡಿಸ್ಕೊಬಿಡ್ತೀನಿ ನಾನಂತೂ. ಅವಳು ಯಾವ ಥರ ಇದೆ ಹೇರ್ಸ್ ಅಂತ ಚೆನ್ನಾಗಿ ಕಟ್ ಮಾಡಿದಾರ. ತುಂಬ ವರ್ಷ ಆದಮೇಲೆ ಹೇರ್ ಕಟ್ ಮಾಡಿಸ್ತಾ ಇರೋದು. ಅದಾದಮೇಲೆ ಎಮೋಲಿನ್ ಯೂಸ್ ಮಾಡ್ತೀನಿ ನಾನು. ಲೈಕ್ ಸ್ಕಿನ್ನು ತುಂಬಾ ಮಾಯಿಶ್ಚರೈಸ್ ಆಗುತ್ತೆ. ನನಗೆ ಪಿಂಪಲ್ಸ್ ಮಾರ್ಕ್ಸ್ ಇತ್ತು ಆ್ಯಂಡ್ ಆಲ್ಸೋ ಓಪನ್ ಪೋರ್ಸು ಇತ್ತು. ಬಟ್ ಎಮೋಲಿನ್ ಹಾಕ್ದಾಗಿಂದ ಸ್ವಲ್ಪ ಪರವಾಗಿಲ್ಲ. ಈ ರೀತಿ ಕ್ರೀಮ್ನ ಎಮೋಲಿನ್ದು. ಬಟ್ ಇದು 250ನಾ 390 ಇದೆ. ಬಟ್ 350 ಏನೋ ಇಸ್ಕೊಂಡ್ರು ನಂದು. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿದೆ ನೋಡಿ, 390 ಕಾಣಿಸ್ತಿಲ್ಲ ಸರಿಯಾಗಿ. ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಎಮೋಲಿನ್ ಕ್ರೀಮು. ಯಾವ ಥರ ಇದು ಫೀಲ್ ಆಗುತ್ತೆ ಅಂದರೆ ಲೈಕ್ ಕೊಕೊನಟ್ ಎಳ್ನೀರು ಕುಡ್ದಾದ್ಮೇಲೆ ವೈಟಿಗೆ ಬರುತ್ತೆ ಗೊತ್ತಾಗ, ಗಂಜಿ ಥರ. ಸೊ ಆ ಥರ ಫೀಲು. ಇದೇನೋ ಪಿಂಪಲ್ ಏನೋ ಆಗಿದೆ ಅನಿಸುತ್ತೆ. ಅದಾದಮೇಲೆ ಲೈಕ್ ಏನಾದರೂ ಸ್ವಲ್ಪ ಕ್ರೀಮ್ಸ್ ಇತ್ತು ಅಂದರೆ ಇಲ್ಲಿ ಕತ್ಗೂ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀವಿ. ಬಟ್ ಫೇಸ್ ಮಾತ್ರ ಈ ಥರ ಇರುತ್ತೆ ಅಷ್ಟೇ. ಯಾವುದೇ ಕ್ರೀಮು ಅಷ್ಟೇ, ಲೈಕ್ ಹಾಕೊಂಡಾದ್ಮೇಲೆ ಇಮಿಡಿಯೇಟ್ಲಿ ಬೇರೆ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಅದು ಇದು ಸ್ವಲ್ಪ ಸ್ಕಿನ್ಗೆ ಅಬ್ಸರ್ವ್ ಆಗಲ್ಲ. ಸೊ ವೆಯ್ಟ್ ಮಾಡಿ. ಅದಾದಮೇಲೆ ಪಾಂಡ್ಸ್ ವೈಟ್ ಬ್ಯೂಟಿ ಅನಿಸ್ತಿದೆಯಾ? ಈ ಕ್ರೀಮ್ನ ಇಷ್ಟು ತೊಗೊಳ್ತೀನಿ. ಇಷ್ಟು ಎಲ್ಲಾನ ಡೈಲಿ ಎಲ್ಲಾನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಷ್ಟೇ ಹಾಕೊಳ್ಳೋದು. ಬಟ್ ಏನಾದರೂ ಈ ಥರ ವಿಡಿಯೋ ಎಲ್ಲ ಔಟ್ಸೈಡ್ ಏನಾದರೂ ಹೋಗಬೇಕು ಅಂದಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅದಕ್ಕೆ ಮೇಯ್ನ್ ನಾವು ಇಫ್ ಇನ್ ಕೇಸ್ ನಾವೇನಾದರೂ ಫೌಂಡೇಶನ್ ಆ ಥರ ಏನಾದರೂ ಹಾಕೊಳ್ಳಲ್ಲ, ಸಿಂಪಲಾಗಿ ಮೇಕಪ್ ಮಾಡ್ಕೋತೀವಿ ಅಂದರೆ ಇದು ಯೂಸ್ ಮಾಡಿ. ಸ್ಪಿನ್ಸ್ BB ಕ್ರೀಮ್ ತುಂಬಾ ಚೆನ್ನಾಗಿದೆ. ಲೈಕ್ ಅದು ಫೌಂಡೇಶನ್ ವಿತ್ ಪೌಡರ್ ಎಲ್ಲ ಮಿಕ್ಸ್ ಆಗಿರೋ ಥರನೇ ಫೀಲ್ ಆಗುತ್ತೆ. ನಾನು ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡಿದ್ರೆ ಬೂದು ಕಾಣಿಸ್ಬಿಡುತ್ತೆ. ಸೊ ಈ ಪಾಂಡ್ಸ್ ಕ್ರೀಮ್ ಇದೆಯಲ್ಲ, ಅದಕ್ಕೆ ಲೈಕ್ ಸ್ವಲ್ಪ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಎರಡೂ. ಈ ಥರ ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ವರ್ಕೌಟ್ ಆಗುತ್ತೆ, ನಾನು ಮಾಡ್ಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಿಂಗಾದ್ಮೇಲೆ ಲೈಕ್ ಈ ಥರ ಹಾಕೋಬೇಕಷ್ಟೆ. ನಾನೇ ನಿಂಗೆ ಕ್ರೀಮ್ ತೊಗೊಂಡು ಬ್ಲೆಂಡ್ ಎಲ್ಲ ಮಾಡ್ಕೊಳ್ಳಲ್ಲಪ್ಪ. ಜಸ್ಟ್ ಹಿಂಗೆ ಹಾಕೊಂಡ್ರೆ ಫೇಸ್ಗೆ ಹೋಗೋದು, ಆ ಅರ್ಧ ಬ್ಲೆಂಡ್ಗೆ ಹೋಗ್ಬಿಡುತ್ತೆ. ನಾನೇನೇ ಕ್ರೀಮ್ ಪೌಡರ್ ಹಾಕ್ಕೊಂಡ್ರು ಕಿವಿಗೆ, ಕತ್ತಿಗೆ, ಹ್ಯಾಂಡ್ಸ್ಗೆ ಹಾಕ್ಕೊಂಡೆ ಹಾಕ್ಕೊತೀನಿ.
ನೋಡ್ಬೋದು ಸ್ವಲ್ಪ ಗ್ಲೋ ಬಂದಿರೋ ಥರ ಕಾಣಿಸ್ತಿದೆ ಅನಿಸುತ್ತೆ ಮೇ ಬಿ. ಸೊ ಇಫ್ ಇನ್ ಕೇಸ್ ಏನಾದರೂ ಲೈಕ್ ಇನ್ನೂ ಸ್ವಲ್ಪ ಡಲ್ ಆಯಿತು ಅಂದರೆ ಈ ಸ್ಪಿನ್ಸ್ ಕ್ರೀಮ್ ತೊಗೊಂಡು ಸ್ವಲ್ಪ ಲೈಕ್ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಆ ಸ್ಪೇಸಲ್ಲಿ ಲೈಕ್ ಈ ಥರ ಹಾಕೋತೀನಿ ಅಷ್ಟೆ. ನೋಡಿ ಹಿಂಗಿದೆಯಾ, ಸ್ವಲ್ಪ ನೋಡಿ ಇಲ್ಲಿ ಶೈನಿಂಗ್ ಥರ ಬರುತ್ತೆ. ನೋಡಿ ಗ್ಲೋ ಬಂತಲ್ಲ. ಸೊ ಇದಾದಮೇಲೆ ಇದಕ್ಕೆ ಲೈಕ್ ವರ್ಕ್ ಆಗೋವಂಥದ್ದೇ ಲ್ಯಾಕ್ಮಿ ಪೌಡ್ರು ಇದು. ಅದು ಮತ್ತು ಲೈಕ್ ಈ ಸ್ಪಿನ್ಸ್ದು ಇದಿದೆಯಲ್ಲ BB ಕ್ರೀಮು ತುಂಬಾ ಅದು ರಿಯಾಕ್ಟ್ ಆಗಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಫೇಸ್. ಸ್ವಲ್ಪ ಬಿಡಬೇಕಿತ್ತು ಅನಿಸುತ್ತೆ. ಇಲ್ಲಾಂದರೆ ಲೈಕ್ ಕ್ರೀಮ್ಗಳು ಬೇಕಾದ್ರೆ ಹಾಕ್ಕೊಬಿಡ್ಬೋದು. ಈ ಪೌಡರ್ ಏನಾದರೂ ಹಾಕ್ಕೊಂಡ್ರೆ ಸೇಮ್ ದೇವ ಭೂತ ಥರ ಕಾಣಿಸ್ತೀನಿ ನಾನು. ನನಗೆ ಆಲ್ಮೋಸ್ಟ್ ಅಲ್ಲೂ ಲೈಕ್ ನೋಡಿ ಇವಾಗ ಪ್ರಮೋಷನ್ ಬಂದಿರೋ ಪೌಡರ್ಸ್ ಕ್ರೀಮ್ಸ್ನೇ ಯೂಸ್ ಮಾಡೋದು. ಇದು ಒಂದು ನಿಮಿಷ ಮಿರರಲ್ಲಿ ಸ್ವಲ್ಪ ಓವರ್ ಆಯಿತು ಅನಿಸ್ತೈತೆ ಮೇ ಬಿ. ಇಲ್ಲೇನೋ ಒಂಥರ ಕಾಣಿಸ್ತಿದೆ ನನಗೆ. ಇವಾಗ ಹಾಕೊಂಡು ಹೋಗ್ತೀನಿ ನಮ್ಮ ಮನೇಲಿ ಹಿಂಗೆ ಕಾಣಿಸುತ್ತೆ ಅಂತ ಆಟೋದಲ್ಲಿ ಕುತ್ಕೊಬಿಟ್ಟು ಆ ಮಿರರಲ್ಲಿ ನೋಡಿದ್ರೆ ಫುಲ್ಲು ಭೂತ ಥರ ಇರ್ತೀನಿ. ಆಮೇಲೆ ಬಟ್ ಆ ಪ್ರಮೋಷನ್ ಮಾಡೋ ಪ್ಲೇಸು ಎಲ್ಲ ನಾವು ಹೋದ್ಮೇಲೆ ಫುಲ್ಲು ಎಲ್ಲ ಫೇಸೆಲ್ಲ ಎಲ್ಲ ಎಂಥರ ಆಗ್ಬಿಟ್ಟಿರುತ್ತೆ. ಅದಾದಮೇಲೆ ಸ್ವಲ್ಪ ಐಬ್ರೋ ಬರ್ಕೋತೀನಿ ಅಷ್ಟೇ. ನನಗೇನು ಚೆನ್ನಾಗಿದೆ ಐಬ್ರೋ ಡಾರ್ಕ್ ಆಗಿದೆ. ಬಟ್ ಈಗ ಕ್ರೀಮು ಪೌಡರ್ ಹಾಕೊಳ್ತೀನಲ್ಲ, ಸೊ ಅದ್ರ ಮೇಲೆ ಏನಾದರೂ ಕುತ್ಕೊಬಿಡುತ್ತೆ ಅಂತ. ಇದೇನು ಪರ್ಫೆಕ್ಟಾಗಿ ಬರ್ಕೊಳ್ಳಲ್ಲ, ಜಸ್ಟ್ ಸಿಂಪಲಾಗಿ ಹಾಕೋತೀನಿ ಅಷ್ಟೆ. ಏನಂತ ಮೇಜರ್ ಡಿಫ್ರೆನ್ಸ್ ಏನು ಕಾಣಿಸಲ್ಲ, ಸುಮ್ಮನೆ ಹಾಕೋಬೇಕಲ್ಲ ಹಾಕೋತೀನಿ. ಆ್ಯಕ್ಚುಲಿ ನಾನು ಕ್ರೀಮ್ ಲೈಕ್ ಲಿಪ್ಸ್ಟಿಕ್ ಯೂಸ್ ಮಾಡೋದು ಇದು ವೆಲ್ವೆಟ್ ವಿಕ್ಸೆನ್ ಅಂತ ಪ್ರಮೋಷನ್ ಬಂದಿತ್ತು 12 ಪೀಸಸ್ಸು. ಬಟ್ ಅದರಲ್ಲಿ ಇದು ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಇನ್ನೂ ಇದ್ದಾವೆ, ಎಲ್ಲನೂ ನನಗೆ ಇಷ್ಟ ಆಗಿರೋ ಕಲರ್ನೇ ನಾನು ಸೆಲೆಕ್ಟ್ ಮಾಡಿ ಕಳಿಸಿದ್ದಿತ್ತು. ಬಟ್ ಇದು ತುಂಬ ಚೆನ್ನಾಗಿದೆ. ಮಿರರಲ್ಲಿ ಹಾಕೋತಿಲ್ಲ, ಫೋನ್ ನೋಡಿಕೊಂಡೇ ಹಾಕೋತಾರೆ ಅದಕ್ಕೆ. ಆಚೆ ಬತ್ತು ಅನಿಸುತ್ತೆ. ಇದು ಈ ಲಿಪ್ಸ್ಟಿಕ್ಕು ನಾವೇನಾದರೂ ಮಾರ್ನಿಂಗ್ ಹಾಕೊಂಡ್ರೆ ಈವ್ನಿಂಗ್ವರೆಗೂ ಹಿಂಗೆ ಇರುತ್ತೆ. ಜಸ್ಟ್ ನೋಡಿ ಎಷ್ಟಾಗಿದೆ ಎಕ್ಸ್ಟ್ರಾ. ಅದೇನೋ ಅಪ್ಪ ಮಾಮೂಲಿ ರೆಡಿ ಆಗ್ಬೇಕಾದ್ರೆ ಮನೇಲಿ ಇದ್ದಾಗ ಚೆನ್ನಾಗೇ ಬರುತ್ತೆ. ಹಿಂಗೆಲ್ಲವನ್ನ ಹೋಗ್ಬೇಕು ಅಂದಾಗ ಹಿಂಗಾಗುತ್ತೆ. ನೋಡಿ ಅಷ್ಟೊಂದೇನು ಆಗಲ್ಲ. ಮ್ಯಾಟ್ ಲಿಪ್ಸ್ಟಿಕ್ ನನಗೆ ಇದಲ್ಲೂ ಮೇಲಿರೋದ್ರಿಂದ ಈ ಲಿಪ್ಸಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಅನಿಸುತ್ತೆ. ಲೈನ್ ನೋಡಿ, ಒಂದು ಕಡೆ ಮೇಲಾಗುತ್ತೆ, ಒಂದು ಕಡೆ ಕೆಳಗಡೆ ಬರುತ್ತೆ. ಜಾಸ್ತಿ ಆಯಿತು. ಹಿಂಗೆ ಅಡ್ವರ್ಟ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ. ಇನ್ನೊಂದು ಬೇರೆ ಪಿಂಪಲ್ ಆಗ್ಬಿಟ್ಟಿದ. ಯಾವುದೇ ಲಿಪ್ಸ್ಟಿಕ್ ಹಾಕೊಂಡ್ರು ಅಷ್ಟು ಹಿಂಗೆ ಹಾಕೊಂಡು ಸ್ವಲ್ಪ ಇದು ಮಾಡಿದಾಗ ಬಂದೇ ಬರುತ್ತೆ. ಸೊ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಅದಾದಮೇಲೆ ಪರ್ಫ್ಯೂಮು ಇದು ಅಷ್ಟೇ,
ಪ್ರಮೋಷನ್ಗೆ ಕಳಿಸಿದ್ರು 2. ಒಂದು ಇಲ್ಲಿದೆ, ಇದೆರಡು ಕಳಿಸಿದ್ರು. ಇದು ಆಲ್ರೆಡಿ ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಾರೆ, ಇದನ್ನು ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಸ್ಮೆಲ್. ಆಲ್ಮೋಸ್ಟ್ ಅಲ್ಲಿ ಯಾರಾದರೂ ಬಟ್ಟೆಗೆ ಹಾಕೋತೀವಿ ಅಷ್ಟೇನಾ, ಬಟ್ ಇಲ್ಲೂ ಹಾಕೋಬೇಕು. ನಾವೇನಾದ್ರು ಸ್ವೆಟ್ ಆದಾಗ ಇದಾಗುತ್ತೆ. ಮತ್ತು ಈ ಕೈಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ಅನ್ಕೋಬೇಕು. ನಾನು ಮನೇಲಿ ಅಂದರೆ ಕಾಲೇಜ್ಗೆ ಹೋಗ್ತಾರೆ ಇಷ್ಟೊಂದು ಹಾಕ್ಕೊಳ್ಳಲ್ಲ, ಬಟ್ ಪ್ರಮೋಷನ್ ವಿಡಿಯೋಗೆ ಹೋದಾಗ ಹಾಕೋಬೇಕಲ್ಲ ಬಿಲ್ಡಪ್ಗೆ ತೊಗೊಂಡು ಹೋಗ್ತೀನಿ. ಅದು ಸ್ವಲ್ಪ ಏನಾದರೂ ಸ್ಮೆಲ್ ಏನಾದರೂ ಸ್ವೆಟ್ ಬಂದರೆ ನೋಡೋಣ ಹೆಂಗೆ ಕಾಣಿಸುತ್ತೆ. ಏರ್ಸ್ ಹಾಕ್ಕೊಂಡ್ರೆ ಹಿಂಗಿರುತ್ತೆ. ಇಟ್ಸ್ ಲುಕ್ ಲೈಕ್ ಚೆನ್ನಾಗಿದೆ. ಮಾಡೋಣ ಈ ಥರ ಹೇರ್ ಸ್ಟೈಲ್. ಲೈಕ್ ಈ ಐಬ್ರೋ ಎಂಡ್ ಇದೆಯಲ್ಲ, ಎಂಡ್ ಅಥವಾ ಮೇಲೆ ಹಿಂಗೆ ಈ ಥರ ತೊಗೊಳ್ಳಿ, ಬಫ್ ಥರ. ನೋಡೋಣ, ಕ್ಲಿಪ್ ತೆಗೆದು ಬಿಡ್ತೀನಿ, ಇಲ್ಲಾಂದ್ರೆ ಹಿಂಗೆ ಹಾಕೋತೀನಿ. ಈ ಕ್ಲಿಪ್ ಹಾಕೋತಾ ಇದ್ದೀನಿ. ಎಷ್ಟು ಬಾಚಿದ್ರು ಕೂದಲು ಉದುರೋದಂತೂ ನಿಲ್ಲಲ್ಲ. ನೈಸ್ ಅಲ್ಲ ನೋಡಿ ಕೂದಲು. ಮತ್ತೆ ಇಷ್ಟು ಕೂದಲು ಫಿಕ್ಸು. ಒಂದು ಮರ್ತೆ ಹೋಗ್ತಿದ್ದೀನಿ. ಪ್ರತಿ ಸತಿ ವಿಭೂತಿ ಇಕ್ಕೋಗ್ತೀನಿ. ಒಂದು ಸ್ವಲ್ಪ ಪರ್ಸ್ನಲ್ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ವಿಭೂತಿ ಇಕ್ಕೊಳ್ಳಲ್ಲ, ಜಸ್ಟ್ ಪೌಡರ್ನ ಹೋಗ್ಬಿಡುತ್ತೆ, ಬಟ್ ಹಾಕೋತೀನಿ ಅಷ್ಟೇ. ನನಗೊಂದೊಂದ್ಸತಿ ಈ ಥರ ಎಲ್ಲನೂ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಹಿಂಗೆ ಆಗೋದು. ಇದೆಲ್ಲ ಇಟ್ಕೊಂಡು ನಾನು ಬ್ಯಾಗಲ್ಲಿ ಮೇಯ್ನಾಗಿ ಏನೇನು ಕ್ಯಾರಿ ಮಾಡ್ತೀನಿ ಅಂದರೆ ನೋಡಿ, ಎಷ್ಟು ಗಲೀಜಿದೆ ಅಂತ ಬ್ಯಾಗಲ್ಲಿ. ಗಲೀಜ್ ಮೀನ್ಸ್ ತಿನ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ಕೊಳ್ಳೋದು. ಮಾಸ್ಕ್ ಒಂದು ತೊಗೊಳ್ತೀನಿ. ಮಾಸ್ಕ್ ಏನಕ್ಕೆ ಅಂದರೆ ಒಂದೊಂದ್ಸತಿ ನನಗೆ ತಿಕ್ಲಿಡ್ದುಬಿಡುತ್ತೆ ಬಸ್ಸಲ್ಲಿ, ಆಟೋದಲ್ಲಿ. ತಿನ್ಬಿಟ್ಟು ಬ್ಯಾಗ್ ಒಳಗಡೆ ಇಟ್ಕೊಳ್ಳೋದು ನಾನು ಅಂಥವಳೆ. ಸೊ ಏರ್ಫೋನ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಕ್ರೀಮು ಪೌಡ್ರು ಮೇಕಪ್ದಲ್ಲಿ ಏನು ತೊಗೊಂಡು ಹೋಗಲ್ಲ. ಜಸ್ಟು ಈ ಲಿಪ್ಸ್ಟಿಕ್ ತೊಗೊಳ್ತೀನಿ. ಲಿಪ್ಸ್ಟಿಕ್ ಹಾಕ್ಕೊಂಡೆ ಒಂದು 5-6 ಟಿಶ್ಯೂ ಹಾಕೋತೀನಿ ಬ್ಯಾಗ್ ಒಳಗಡೆ. ಎಮರ್ಜೆನ್ಸಿಗಂತ ಟಿಶ್ಯೂ ಹಾಕೋತೀನಿ. ಆಮೇಲೆ ಮತ್ತು ಒಂದು ಪರ್ಫ್ಯೂಮ್ ಬ್ಯಾಗ್ ಒಳಗಡೆ ಹಾಕೋತೀನಿ. ಇನ್ನೇನು ಮಿಸ್ ಆಗಿದೆ. ಇವತ್ತು ಯಾಕೋ ಬಟ್ಟೆ ನನಗೆ ಓಕೆ ಅನ್ನಿಸ್ತಾ ಇಲ್ಲ. ಸೊ ಒಂದು ಜೊತೆ ಯಾವುದಕ್ಕೂ ಬಟ್ಟೆ ಎತ್ಕೊಂಡಿರ್ತೀನಿ. ಹಾಕೋಬೇಕು ಅಂದರೆ ಎಲ್ಲಾನ ವಾಶ್ರೂಮಲ್ಲಿ ಚೇಂಜ್ ಮಾಡ್ತೀನಿ ಅಷ್ಟೇ. ಫಸ್ಟ್ ಟೈಮ್ ಎತ್ಕೋಗ್ತಿರೋದು ಬಟ್ಟೆ. ನೋಡೋಣ ಯಾವುದಕ್ಕೂ ಅಂತ. ಅದಾದಮೇಲೆ ನಂದು ಇನ್ನೊಂದು ಏರ್ಫೋನ್ ಇದೆ, ಏರ್ಫೋನು, ಆಮೇಲೆ ಒಂದು ವಾಟರ್ ಬಾಟ್ಲ್ ಅಷ್ಟೇ. ಸೊ ನೋಡ್ಬೋದು, ಇದು ಪ್ರಮೋಷನ್ಗೆ ಬಂದಿದ್ದು ಬ್ಯಾಗ್ ನನಗೆ ಅಷ್ಟೇ. ಬಾಯ್.